ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲೋಕಾಯುಕ್ತರ ಬಲೆಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಕಾಮಗಾರಿಯ ಕ್ರಿಯಾ ಯೋಜನೆ ಮಾಡಿಕೊಡಲು 20,000 ಲಂಚ ಪಡೆಯುತ್ತಿದ್ದ ಆರೋಪದಡಿ ಯಡ್ರಾಮಿ ತಾಲೂಕಾ ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಮತ್ತು ಮಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದರು. ಪ್ರಭಾರ ಇಒ ಮಹಾಂತೇಶ್ ಪುರಾಣಿ ಮತ್ತು ಗ್ರಾಮ ಪಂಚಾಯಿತಿ ಅರವಿಂದ ಸಾಹು ಕೊರಳೆಗೈರ ಲಂಚ ಪಡೆದ ಆರೋಪಿಗಳು. ಮಳೆ ಗ್ರಾಮ ನಬಿಲಾಲ್ ಅವರು ನೀಡಿದ ದೂರಿನನ್ವಯ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ನಬಿಲಾಲ್ ಅವರಿಗೆ ನರೇಗಾ ಕಾಮಗಾರಿಯ ಕ್ರಿಯಾ ಯೋಜನೆ ಮಾಡಿಕೊಡಲು ಸಾಕಷ್ಟು ಬಾರಿ ಅಲದಾಡಿಸಿದ್ರು. 40,000 ಲಂಚ ಕೊಟ್ರೆ ಮಾಡಿಸುವುದಾಗಿ ಇಒ ಹಾಗೂ ಕಾರ್ಯದರ್ಶಿ ಬೇಡಿಕೆ ಇಟ್ಟಿದ್ರು. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 20,000 ಲಂಚ ಹಣ ಪಡೆದಿರುವ ವೇಳೆ ಮಹಾಂತೇಶ್ ಹಾಗೂ ಅರವಿಂದ್ ಅವರನ್ನ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳನ್ನ ವಿಚಾರಣೆ ನಡೆಸಲಾಗುತ್ತಿದ್ದು ಈ ಮೂಲಗಳು ತಿಳಿಸಿವೆ. ಲೋಕಾಯುಕ್ತ ಡಿಎಸ್ಪಿ ಮಂಜುನಾಥ್ ಗಂಗಲ್, ಇನ್ಸ್ಪೆಕ್ಟರ್ ಧ್ರುವ ತಾರ ಸಿಬ್ಬಂದಿಗಳು ಸೇರಿ ದಾಳಿ ನಡೆಸಿದ್ರು.